ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್. ಗೈಸ್, ಇವತ್ತು ಮಂಡೇ. ಆಸ್ ಯೂಶುವಲ್ ನಿಮ್ಮ ದಿನ ಚೆನ್ನಾಗಿರಲಿ. ಮಂಡೇ ಕೆಲಸ ತುಂಬ ಇರುತ್ತೆ ಇವತ್ತು. ಗೈಸ್, ನನ್ನ ಕಾಫಿ ಆಗೋಯ್ತು ಆಲ್ರೆಡಿ. ಐ ಹ್ಯಾಡ್ ಮಿಲ್ಕ್ ಕಾಫಿ ಟುಡೇ. ನಿಮ್ದೆಲ್ಲ ಆಯ್ತಾ ಗೈಸ್? ಕಾಫಿ, ಟೀ, ಕಷಾಯ, ವಾಟ್ ಎವರ್. ನನಗೆ ಇವತ್ತು ಥ್ರೋಟ್ ಪೇನ್ ಇದೆ, ಐಸ್ ಪೇನ್ ಇದೆ, ತಲೆ ಬರ ಇದೆ. ಗೈಸ್ ಎಲ್ಲ ಇದೆ. ನನಗೆ ಥ್ರೋಟ್ ಪೇನ್ ಬಂದ ತಕ್ಷಣ ನನಗೆ 99.9999% ಜ್ವರ ಬರೋದಂತೂ ಪಕ್ಕ. ಅದು ನನಗೆ ಹಾಗಿದೆ. ಸೊ ಜ್ವರ ಬರೋಕ್ಕೂ ಮುಂಚೆ ಫಸ್ಟ್ ಥ್ರೋಟ್ ಪೇನ್ ಬರುತ್ತೆ. ಸೊ ಮೊನ್ನೆಯಿಂದ ಸ್ಟಾರ್ಟ್ ಆಗಿದೆ, ನನಗೆ ಗೊತ್ತಿಲ್ಲ ಏನಕ್ಕಂತ. ನಿನ್ನೆ ಟ್ಯಾಬ್ಲೆಟ್ ತೊಗೊಂಡೆ, ಅಂದರೂ ಕಡಿಮೆ ಆಗಿಲ್ಲ. ಥ್ರೋಟ್ ಪೇನ್ ಜಾಸ್ತಿನೇ ಇದೆ. ಐಸ್ ಪೇನ್ ಅಂದರೆ ಒಂಥರ ತಲೆ ಬರ ಆದಾಗ ಕಣ್ಣೆಲ್ಲ ಭಾರ ಆಗುತ್ತಲ್ಲ, ಕಣ್ಣು ಪೇನ್ ಆಗುತ್ತೆ, ಕಣ್ಣು ಚುಚ್ಚುತ್ತೆ. ಸೊ ಆ ಥರ ಫೀಲ್ ಆಗ್ತಾ ಇದೆ. ಬಟ್ ಏನು ಮಾಡೋಕ್ಕಾಗಲ್ಲ, ನನ್ನ ಗಂಟಲು ಮೊದಲು ನನಗೆ ಇಷ್ಟ ಆಗಲ್ಲ. ನನಗೆ ತಡ್ಕೊಳಕ್ಕಾಗಲ್ಲ ಗಂಟಲು ನೋವು. ಬೇರೆ ಏನು ಬೇಕೋ ತಡ್ಕೊಂಡ್ಬಿಡ್ತೀನಿ, ಗಂಟಲು ನೋವು ಮಾತ್ರ. ಇವನ್ ಕೋಲ್ಡ್ ಆಗಿಲ್ಲ ಸದ್ಯ. ಇಲ್ಲ ಅಂದಿದ್ರೆ ಇದು ಅಷ್ಟೇ ಗೈಸ್. ನನ್ನ ಕತೆ ಇದು ಆ್ಯಕ್ಚುಲಿ ಇದೇನು ಪೇನ್ ಇಲ್ಲ, ಇದು ಹೇಳಬೇಕಿದ್ರ ಬಗ್ಗೆ ಗೈಸ್. ಇದು ಮೆಡಿಕೇಟೆಡ್ ಸ್ಟಗ್ ಅಂತ ಏನೋ ಹೇಳ್ತಾರೆ, ಸ್ಟಡ್. ಸೊ ಇದು ನೋಡಿ, ಇದರಲ್ಲೆಲ್ಲ ಮೆಡಿಸಿನ್ ಇರುತ್ತೆ. ಸೊ ಅದೇ ಆಟೋಮೆಟಿಕ್ ತೊಗೊಳುತ್ತೆ. ಅಂದರೆ ಏನು ಅಪ್ಲೈ ಮಾಡೋದು ಆ ಥರ ಏನು ಬೇಕಾಗಿರಲ್ಲ. 10 days ಆದಮೇಲೆ ನಮ್ಗೆ ಯಾವ್ದು ಬೇಕೋ ನೋಸ್ ಪೇನ್ ಅದನ್ನು ಚೇಂಜ್ ಮಾಡ್ಕೊಬೋದು. ಸೊ ಅಲ್ಲಿವರೆಗೂ ಇದೇ ಇರಬೇಕು. ಏನಕ್ಕಂತ ಹೇಳಿದ್ರೆ ಇದು ಸ್ವಲ್ಪ ನೋಡಿ ಗೈಸ್ ಪೇನ್ ಆಗ್ತಾಯಿಲ್ಲ ನನಗೆ. ನೋಡಿ, ಇದು ಹೋಲ್ ಆಗಬೇಕಲ್ವಾ, ಸೊ ಅದಕ್ಕೆ ಇದನ್ನು ಹಾಕಿರ್ತಾರೆ. ಅಂದರೆ ಸ್ವಲ್ಪ ನೀಟಾಗಿ ಇದಾಗಿದೆ ಅಂತ ಕ್ಯೂರ್ ಆಗುತ್ತೆ ಅದು ಬೇಗ. ಈ ಥರ ಹಾಕಿದ್ರೆ ಡೈರೆಕ್ಟ್ ಅದು ಹಾಕಿದರೆ ಆಗ್ತಾ ಇರಲಿಲ್ಲ. ಮತ್ತು ಸ್ವಲ್ಪ ಗಾಯ ಆಗೋದು ಆ ಥರ ಎಲ್ಲ ಆಗುತ್ತೆ. ಅದಕ್ಕೆ ಮೆಡಿಕೇಟೆಡ್ ಸ್ಟ್ರಿಪ್ ತೊಗೊಂಡ್ಬಿಟ್ಟು ನಾನು ಇದನ್ನು ಹಾಕ್ಕೊಂಡ್ರೆ ಬೆಸ್ಟ್ ಇರುತ್ತೆ ಅಂತ. ಸೊ ನೀವೇನಾದ್ರು ಪ್ಲ್ಯಾನ್ ಇದ್ದರೆ ಇದನ್ನು ಹಾಕ್ಕೊಳ್ಳಿ ಫಸ್ಟು, ಆಮೇಲೆ ಬೇರೆ ಚೇಂಜ್ ಮಾಡ್ಕೊಳ್ಳಿ. ಇನ್ಫೆಕ್ಷನ್ಸ್ ಆಗೋದು, ಪಿಂಪಲ್ಸ್ ಆಗೋದು ಮೇಲುಗಡೆ ಆ ಥರ ಎಲ್ಲ ಆಗುತ್ತೆ. ಸೊ ಗೈಸ್, ಹೇಗೆ ಕಾಣಿಸ್ತಾ ಇದೆ? ನಾನು ಆ್ಯಕ್ಚುಲಿ ಇನ್ನೂ ಲೇಟಾಗಿ ಅಂತ ಇದ್ದಿದ್ದು ಪ್ಲ್ಯಾನು. ಬಟ್ ಇವಾಗ ಒಂದು ಸ್ವಲ್ಪ ಫಂಕ್ಷನ್ ಇದೆ. ಸೊ ಹಾಗಾಗಿ ಮನೇಲಿ ಹೇಳಿ ಬೇಗ ಚುಚ್ಕೊಂಡ್ಬಿಟ್ಟೆ. ಮತ್ತು ಕೋಲ್ಡು ಇನ್ ಫ್ಯೂಚರ್ ಅಂದರೆ ಅಪ್ಕಮಿಂಗ್ ಮಂತ್ಸಲ್ಲೆಲ್ಲ ಸ್ವಲ್ಪ ಮಳೆ ಆ ಥರ ಎಲ್ಲ ಜಾಸ್ತಿ ಇದೆ. ಅವಾಗ ಕ್ಯೂರ್ ಆಗಲ್ಲ ಬೇಗ. ಸೊ ಸೆಕೆ ಇರೋದ್ರಿಂದ ಒಂಚೂರು ಬೇಗ ಇದಾಗುತ್ತೆ ಅಂತ ಇವಾಗಲೇ ಚುಚ್ಚಿಸ್ಕೊಂಡಿದ್ದು. ಇನ್ನೊಂದು 2 weeks ಆದಮೇಲೆ ಚುಚ್ಕೊಂಡಿದ್ರೆ ಸ್ವಲ್ಪ ಕಷ್ಟ ಆಗಿರ್ತಿತ್ತು. ಚಳಿಗೆ ಅದು ಬೇಗ ಕ್ಯೂರ್ ಆಗಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೆ ಬೇಗ ಫಟಾಫಟ ಅಂತ ಹೋಗ್ಬಿಟ್ಟು ಚುಚ್ಕೊಂಡು ಬಂದ್ಬಿಟ್ಟು. ಆ್ಯಕ್ಚುಲಿ ನಾವು ಕರೆಕ್ಟಾಗಿ ಪ್ಲ್ಯಾನೇ ಮಾಡಿಲ್ಲ. ಚುಚ್ಕೊಳ್ಬೇಕಾ? ಸರಿ ಆಯಿತು, ಮನೇಲೆಲ್ಲ ಹೇಳ, ಸರಿ ಹೋಗಿ ನಡಿ. ಈ ಥರ ಹೋಗಿ ಚುಚ್ಕೊಂಡು ಬಂದಿದ್ದು ಅಷ್ಟೇ. ಮತ್ತೆ ಗೈಸ್, ಇವತ್ತಿಂದ ಕೆಲಸ ಹೋಗಬೇಕು. ಮಂಡೇ ಇವತ್ತು ಕೆಲಸ ಜೋರಿರುತ್ತೆ. ಹಿಂಗೆ ಇವತ್ತಿಲ್ಲ ಗೊತ್ತಿಲ್ಲ ನನಗೆ, ನೋಡಬೇಕು ಇವತ್ತಿದ್ಯಾ ನಾಳೆದೇನು ಅಂತ. ಟೈಮ್ ಆಗಿದೆ ಗೈಸ್, ಹೊರಡೋಣ. 8:02 ಆಗೋಗಿದೆ ಆಲ್ರೆಡಿ. ಸ್ವಲ್ಪ ಬಿಸಿಲು ಓಕೆ, ಇವತ್ತು ಒಂದು ಸ್ವಲ್ಪ ನಾರ್ಮಲ್ ಆಗಿದೆ. ಅದು ಸ್ವಲ್ಪ ಸೆಕೆ ಇದೆ, ಬಟ್ ಬಿಸಿಲೇನಿಲ್ಲ. ನೀವೆಲ್ಲ ಹೇಗಿದ್ದೀರಾ ಗೈಸ್? ನಿಮ್ದೆಲ್ಲ ಹೇಗಿತ್ತು ವೀಕೆಂಡ್ ಪ್ಲ್ಯಾನ್ಸ್? ನನ್ನ ಬರ್ತ್ಡೇ ವ್ಲಾಗ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು. ನನ್ನ ಬರ್ತ್ಡೇಗೆ ವಿಶ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ಗೈಸ್, ಹೊರಡೋಣ ಇವಾಗ. ಲೆಟ್ಸ್ ಗೋ. ನಾನು ಇವಾಗ ಆಫೀಸ್ ರೀಚ್ ಆದೆ. ಸೊ ದಿಸ್ ಈಸ್ ಮೈ ಔಟ್ಫಿಟ್ ಆಫ್ ದ ಡೇ. ನನ್ನ ನೋಸ್ ಪೇನ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ತಾನೇ? ನನಗೆ ಇಲ್ಲೇನೇ ಇದೆ ಏನೋ ಇದನ್ನೋ ಥರ ಫೀಲ್ ಆಗುತ್ತೆ ಗೈಸ್ ಯಾವಾಗಲೂ. ಅಂದರೆ ಈಗ ಹಿಂಗೆ ಕೆಳಗೆ ನೋಡಿದ್ರೆ ಈ ಥರ ಕಾಣಿಸುತ್ತಲ್ವಾ, ಸ್ವಲ್ಪ ಫೀಲ್ ಆಗುತ್ತೆ. ಲೇಟ್ ಆಗೋಗಿದೆ, 10:22ಗೆ ರೀಚ್ ಆಗಿದ್ದೀನಿ. ಸೊ ಈಗ ಬ್ರೇಕ್ಫಾಸ್ಟ್ ಮಾಡಿ ಇಡ್ಲಿ ಇದೆ. ಬ್ರೇಕ್ಫಾಸ್ಟ್ ಮಾಡಿ ಸ್ಟಾರ್ಟ್ ವರ್ಕ್. ನೋಡ್ತೀನಿ ಗೈಸ್, ಆಮೇಲೆ ಸಿಗ್ತೀನಿ ಅಂತ ಹೇಳಿದ್ರೆ ಮನೇಲಿ ಸಿಗ್ತೀನಿ. ಓಕೆ, ಆನ್ಸರ್ ಚೆಕ್. ಬಾಯ್.
ಎಲ್ಲರೂ ಕೇಕ್ ತಿನ್ನೋದ್ರಲ್ಲಿ ಬಿಸಿ ಇದ್ದಾರೆ. ಬಿಸಿ ಇದ್ದಾರೆ. ಡ್ರೆಸ್ ಇದೆ. ನಂಗೆ ಡ್ರೆಸ್ ಎಲ್ಲ ಸಕ್ಕತ್ ಇಷ್ಟ ಆ್ಯಕ್ಚುಲಿ. ಐ ಲವ್ ಔಟ್ಫಿಟ್ಸ್. ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್. ಇವತ್ತು ನಮ್ಮ ಆಫೀಸ್ನಲ್ಲಿ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ರು ಗೊತ್ತಾ. ನಾನು ನನಗೆ ಆಗ್ತಾನೆ ಇರಲಿಲ್ಲ. ಮಧ್ಯಾಹ್ನ ಟ್ಯಾಬ್ಲೆಟ್ಸ್ ತೊಗೊಂಡು ಮಲಗಿಬಿಟ್ಟಿದ್ದೀನಿ ಆಫೀಸಲ್ಲಿ. ಬೆಳಗ್ಗೆ ತೊಗೊಂಡಿದ್ದೆ ಆ್ಯಕ್ಚುಲಿ. ಬೆಳಗ್ಗೆ ಡೋಲು, ಗಂಟಲು ನೋವು, ತಲೆಬರ, 3 ಅಂದರೆ 3 ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೆ. ತೊಗೊಂಡಾದ್ಮೇಲೆ ನನಗೆ ಫುಲ್ ಕಂಟ್ರೋಲ್ ಮಾಡಿದೆ ಆಗಲಿಲ್ಲ. ಆಮೇಲೆ ಕಾಫಿ ಕುಡಿದ್ವಿ, ನಿದ್ರೆ ಹೋಯಿತು. ಆಮೇಲೆ ಮಧ್ಯಾಹ್ನ ಅಂದರೆ ನನಗೆ ಮಧ್ಯಾಹ್ನವರೆಗೂ ಆಗ್ತಾನೆ ಇರಲಿಲ್ಲ. ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಎಲ್ಲ ಆಗ್ತಿತ್ತು. ಮಧ್ಯಾಹ್ನ ಊಟ ಮಾಡಿದೆ, ಟ್ಯಾಬ್ಲೆಟ್ಸ್ ತೊಗೊಂಡೆ, ಕಂಟ್ರೋಲ್ ಆಗಿಲ್ಲ ಗೈಸ್, ಲಿಟ್ರಲಿ ಕಂಟ್ರೋಲ್ ಆಗಿಲ್ಲ. ಆಮೇಲೆ ಸುಸ್ತು ಬೇರೆ ಆಗ್ತಿತ್ತು. ನಂಗೆ ಗೊತ್ತಿಲ್ಲ ಏನಕ್ಕೆ ಅಂತ. ನಂಗೆ ಜಾಸ್ತಿ ಟ್ಯಾಬ್ಲೆಟ್ಸ್ ತೊಗೊಂಡು ಸುಸ್ತಾಗುತ್ತೆ. ಆಮೇಲೆ ORS ಪೌಡ್ರ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ಬಿಸಿನೀರಿಗೆ ಹಾಕೊಂಡು ಕುಡ್ದಿದ್ದೀನಿ. ಫುಲ್ ನಿದ್ದೆ ಮಾಡಿಬಿಟ್ಟಿದ್ದೀನಿ. 1.5 hour ಮಲಗಿದೆ ನಾನು. ಲ್ಯಾಪ್ಟಾಪ್ ಮೇಲೆ ಹಿಂಗೆ ಕೈ ಇಟ್ಕೊಂಡು ಹಿಂಗೆ ಮಲ್ಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ಸಂಜೆ ಬರ್ಡೇ ಇದು ಕೇಕೆಲ್ಲ ತೊಗೊಂಡ್ಬಂದ್ರಲ್ಲ, ಅವಾಗ ಎಷ್ಟಾಗಿದೆ ನನಗೆ. ದೇವರು, ನನ್ನ ಲೈಫೆಲ್ಲ ಮಲಗಿಲ್ಲ ಗೈಸ್ ಹತ್ರ. ನಾನು ಆಫೀಸ್ನಲ್ಲಿ ಇದೇ ಫಸ್ಟ್ ಟೈಮ್ ಮಲಗಿರೋದು. ಇವನ್ ಪ್ರೀವಿಯಸ್ ಕಂಪ್ನೀಸಲ್ಲೂ ಅಷ್ಟೇ. ನನ್ನ ಕರಿಯರ್ ಸ್ಟಾರ್ಟ್ ಆಗಿದೆ ನಾನು ಅಷ್ಟೇ ಮಲಗೇ ಇಲ್ಲ ನಾನು ಆಫೀಸ್ನಲ್ಲಿ. ಈ ಥರ ಎಲ್ಲ ಇವತ್ತು ನನಗೆ ಫುಲ್ ಅದು ಎಲಿಫೆಂಟ್ದು ನೀರೆಲ್ಲ ಬಿತ್ತಲ್ವಾ, ನಮ್ಗೆ ಒರೆಸ್ಕೊಳಕ್ಕೆ ಏನೋ ಬಟ್ಟೆಗಳಿರಲಿಲ್ಲ ಅಲ್ಲಿ, ಏನೂ ಇರಲಿಲ್ವಲ್ಲ. ಸೊ ಅದು ಹಾಗೆ ನೀರೆಲ್ಲ ನೀವು ನೋಡ್ರಿ ಎಷ್ಟು ನೆನ್ಬಿಟ್ಟಿದ್ದೆ ನಾನು ಅಂತ. ಸೊ ಅದು ನೀರದ್ದೆಲ್ಲ ಒಂಥರ ತಲೆ ಬರೋ ಥರ ಆಗೋಗಿದೆ. ಮತ್ತು ಅದ್ರ ನೀರು ಕೂಡ ಚೇಂಜ್ ಆಯ್ತು ನನಗೆ. ಹೋಟೆಲಲ್ಲಿ ಬೇರೆ ನೀರು ಕುಡಿದೆ, ಅದಕ್ಕೆ ಆ ಥರ ಆಯಿತು. ಗೈಸ್ ಇವತ್ತು ಅಪ್ಡೇಟ್ಸ್ ನೋಡೋಣ ಅಂತ ನಾನು ಎತ್ಕೊಂಡು ಐಪ್ಯಾಡ್ ಎತ್ಕೊಂಡೆ, ಬಟ್ ಚಾರ್ಜ್ ಖಾಲಿ ಆಗೋಗಿದೆ. ಇಟ್ಸ್ ಓಕೆ. ನೀವೆಲ್ಲ ಹೇಗಿದ್ದಾರೆ ಗೈಸ್? ಇವಾಗ ಒಂಚೂರು ಪರವಾಗಿಲ್ಲ ನನಗೆ. ಓಕೆ ಬಟ್ ಸುಸ್ತಾಗ್ತಾಯಿದೆ ನನಗೆ. ಇವಾಗ ಊಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ರೆ ಓಕೆ. ನಿದ್ದೆ ಮಾಡಿದ್ದೀನಿ ನಾನು. ಊಟಮೆಲ್ಲ ಮಾಡ್ಕೊಂಡು ಎಡಿಟ್ ಎಲ್ಲ ಮಾಡ್ಕೊಂಡು ನಿದ್ದೆ ಮಾಡಿಬಿಟ್ರೆ ಒಂದು ಸ್ವಲ್ಪ ಇನ್ನೂ ಓಕೆ ಅನಿಸುತ್ತೆ. ನೆಕ್ಸ್ಟ್ ವೀಕಲ್ಲಿ ಒಂದು ಇವೆಂಟ್ ಇದೆ. ಇವೆಂಟ್ ಇರುವಾಗಲೇ ಏನಾದರೂ ಹಂಗಾಗುತ್ತೆ. ಒಂದು ಸ್ಕಿನ್ ಮೇಲೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಹೆಲ್ತ್ ಇಶ್ಯೂಸ್ ಆಗುತ್ತೆ ಅರ್ಥ. ಅದ್ರ ಕಣ್ಣೆಲ್ಲ ನೋವು ಗೈಸಿಗೆ. ಇದೆಲ್ಲ ಒಂಥರ ತಲೆ ಬರ ಅಂದರೆ ಗೊತ್ತಿಲ್ಲ ನಿಮ್ಗೆ ಹೇಗಿರುತ್ತೆ ಅಂತ. ನನ್ನ ಕಣ್ಣಿಗೆ ಬಿಡೋಕ್ಕಾಗ್ತಿರ್ಲಿಲ್ಲ. ಮಧ್ಯಾಹ್ನ ತುಂಬಾ ಒಂಥರ ಅನ್ಸ್ಬಿಡ್ತು. ಮಧ್ಯಾಹ್ನ ಇದ್ದರೆ ಅದು ಹೆಂಗೆ ಮಲ್ಕೊಂಡು ದೇವರಿಗೆ ಗೊತ್ತು. 3 o'clock ಥರ ಅನ್ಸುತ್ತೆ ಗೈಸ್. 3 o'clock ಥರ ಮಲ್ಕೊಂಡಿದ್ದು ನಾನು. 4:30 4:45 ಎದ್ದಿದ್ದೀನಿ ಗೊತ್ತಾ. ಕೆಲಸ ಇತ್ತು ಆ್ಯಕ್ಚುಲಿ, ಬಟ್ ಕೆಲಸ ಮಾಡ್ತಾ ನನಗೆ ಫುಲ್ ಲ್ಯಾಪ್ಟಾಪ್ ಬೇರೆ ನೋಡ್ತಿದ್ದೆ ಅಲ್ವಾ, ಕಣ್ಣುರಿ. ಅದಕ್ಕೆ ಹಂಗೆ ಮಲ್ಕೊಂಬಿಟ್ಟೆ. ಕೇಳ್ಕೊಂಬಂದ್ಬಿಡೋಣ ಅನ್ಕೋತಾ ಇದ್ದೆ ಮಧ್ಯಾಹ್ನ, ಬಟ್ ನಮ್ಮ ಮ್ಯಾನೇಜರ್ ಬಂದಿರಲಿಲ್ಲ. ಸೊ ಹಾಗಾಗಿ ಅಲ್ಲೇ ಉಳ್ಕೊಂಡೆ. ಇಲ್ಲ ಅಂತ ಹೇಳಿದರೆ ಮಧ್ಯಾಹ್ನ ಮನೆಗೆ ಬಂದುಬಿಡ್ತಿದ್ದೆ ನಾನು ಕೇಳ್ಕೊಂಡು. ಮತ್ತು ನೆಕ್ಸ್ಟ್ ವೀಕಲ್ಲಿ ರಜಾ ಹಾಕ್ಕೊಬೇಕು. ಅದಕ್ಕೆ ನಾನು ರಜಾ ಹಾಕ್ತಿಲ್ಲ ಗೈಸ್ ಜಾಸ್ತಿ. ಇಲ್ಲಾಂದರೆ ಬೆಳಗ್ಗೆ ರಜಾ ಹಾಕ್ಕೊತಿದ್ದೆ. ಬೆಳಗ್ಗೆ ನಂಗೆ ಅನಿಸ್ತಿತ್ತು ಆರಾಮಿಲ್ಲ ಅಂತ, ರಜಾ ಜಾಸ್ತಿ ಹಾಕ್ಕೊಂಬಾರ್ದಲ್ವಾ, ಅದಕ್ಕೆ ಹೋಗ್ಬಿಟ್ಟು ಬಂದೆ. ನನ್ನ ನೋಸ್ ಪಿನ್ನು ಚೆನ್ನಾಗಿದೆ ಅಂತ ಇದ್ದಾರೆ ಎಲ್ಲರೂ ಗೊತ್ತಾ. ಖುಷಿ ಆಗ್ತಾಯಿದೆ ನನಗೆ. ಬಟ್ ಇದು ಚೇಂಜ್ ಮಾಡಬೇಕು, ನೋಡೋಣ. 10 days ಎಕ್ಸಾಕ್ಟ್ 10 days ಇದೆ ಗೈಸ್. ನಾನು May 3rd ಚುಟ್ಟಿಸ್ಕೊಂಡಿದ್ದು. May 14th 15th ಇವೆಂಟ್ ಇರೋದು. ಸೊ 13th ಎಕ್ಸಾಕ್ಟಾಗಿ 10 days ಆಗುತ್ತೆ. ಆವಾಗ ಎಕ್ಸ್ಚೇಂಜ್ ಮಾಡ್ಕೊಂಬೇಡ, ರಿಂಗ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಂಗೆ ಒಂದು ರಿಂಗ್ ತುಂಬಾ ಇಷ್ಟ ಆಗಿದೆ. ಆ ರಿಂಗ್ ಹಾಕ್ಕೊಳ್ಳೋಣ ಅಂತ. ಸ್ಟಡ್ ಕೂಡ ಎಲ್ಲರೂ ಹೇಳ್ತಾರೋ ಸ್ಟಡ್ ಚೆನ್ನಾಗಿ ಕಾಣಿಸ್ತಿದೆ ಅಂತ. ಅದು ಒಂದ್ಸಲ ಹಾಕ್ಕೊಂಡು ನೋಡೋಣ. ಸ್ಟಡ್ ಅಂದರೆ ರಿಂಗ್ ಹಾಕಿ ನೋಡೋಣ ಹೇಗೆ ಕಾಣುತ್ತೆ ಅಂತ. ಸೊ ಆಮೇಲೆ ವಿಲ್ ಚೇಂಜ್ ಟು ಸ್ಟಡ್. ಸ್ಟಡ್ ಕೂಡ ಸ್ವಲ್ಪ ಕಲರಲ್ಲಿ ನಂಗೆ ಇವಾಗ ಸ್ವಲ್ಪ ನೋಸ್ಪಿನ್ ಕಲೆಕ್ಷನ್ಸ್ ಮಾಡ್ಬೇಕನ್ನಿಸ್ತಾ ಇದೆ. ಅವು ನೋಸ್ಪಿನ್ ಕಲೆಕ್ಷನ್ಸ್ ಮಾಡೋಣ. ಬಟ್ ಇದೆಯಲ್ಲ ಗೈಸ್, ನನಗೆ ಸೌಂಡ್ ಕೇಳಿಸ್ತಾ ಇದೆಯಾ? ಉಸಿರಾಡುವಾಗ ಹಿಂಗೆ ಬರುತ್ತೆ ನನಗೆ. ಏನೋ ಚೇಂಜ್ ಆಗೋಗಿದೆಯಲ್ಲ ಅಂತ. ಇವು ನೆನ್ನೆ ಚುಟ್ಟಿಸ್ಕೊಂಡಿರೋದಲ್ವಾ, ಸೊ ಹಿಂಗಿನ ಅಭ್ಯಾಸ ಆಗಿಲ್ಲ. ಹಿಂಗಂದರೆ ಸೌಂಡ್ ಬರುತ್ತೆ. ಆ್ಯಕ್ಚುಲಿ ದಪ್ಪ ಇದೆ, ಮೆಡಿಕೇಟೆಡ್ ಸ್ಟಡ್ ಅಲ್ವಾ ಇದು, ಅದಕ್ಕೆ ದಪ್ಪದಿದೆ. ಮೆಡಿಸಿನ್ ಇದೆ ಅದರೊಳಗಡೆ, ಅದಕ್ಕೆ ನಂಗೆ ಅನಿಸ್ತಿರೋದು. ಇಲ್ಲಾಂತ ಹೇಳಿದ್ರೆ ನನಗೆ ನಾರ್ಮಲ್ ನೋಸ್ಪಿನೆಲ್ಲ ಈ ಥರ ಇಷ್ಟು ದಪ್ಪ ಎಲ್ಲ ಬರೋಲ್ಲ. ಎಷ್ಟು ದಪ್ಪ ಫುಲ್ ಇದೆ ಗೊತ್ತಿಲ್ಲ, ಒಟ್ಟು ದಪ್ಪ ಇದೆ. ಇದು ದಪ್ಪಗೆ ಮಾಡಿದ್ದಾರೆ. ಟಚ್ ಆಗ್ತಾ ಇದೆ. ನೆನ್ನೆ ಟಚ್ ಆಗ್ತಿರ್ಲಿಲ್ಲ ಒಳಗಡೆ, ಬಟ್ ಟಚ್ ಆಗ್ತಾ ಇದೆ. ಮತ್ತು ಸೌಂಡ್ ಬರ್ತಾ ಇದೆ.
ಅಂದರೆ ಉಸಿರಾಡಿದ್ರೆ ಸೌಂಡ್ ಬರುತ್ತೆ ಸ್ವಲ್ಪ. ಅದು ಹಿಂಗಿದೆ ಒಳಗಡೆ ಇರೋದು, ಈ ಥರ ಡಬಲ್ ಓ ಥರ, ಅದು ಒಳಗಡೆ ಸೌಂಡ್ ಬರ್ತಾ ಇರೋದು ಉಸಿರಾಡಿದ್ರೆ. ಮತ್ತು ಗೈಸ್ ಏನು ಅಡುಗೆ, ನಾನು ಬೆಳಗ್ಗೆ ಇಡ್ಲಿ ತಿಂದೆ ಒಂಚೂರು ಓಕೆ. ಮತ್ತು ಕೇಕ್ ತಿನ್ಬಿಟ್ಟೆ ಮಧ್ಯಾಹ್ನ. ಸಂಜೆ ಬರ್ತ್ಡೇ ಕೇಕ್ ಇತ್ತು, ಸಕ್ಕತ್ತಾಗಿತ್ತು ಗೈಸ್ ಕೇಕ್ ಮಾತ್ರ. ಸ್ವಲ್ಪ ಬ್ರೌನಿ, ಸ್ವಲ್ಪ ಅಂದರೆ ಶುಗರ್ ಜಾಸ್ತಿ ಏನಿರಲ್ಲ ಅದರಲ್ಲಿ, ಸೊ ಹಾಗಾಗಿ ತಿಂದ್ಬಿಟ್ಟೆ. ಚಿಪ್ಸ್ ಎಲ್ಲ ತಿಂದೆ. ನನಗೆ ತಣ್ಣದು ಕುಡಿಯೋಣ ಅನಿಸ್ತಿದೆ ಏನಾದರೂ, ಬಟ್ ಗಂಟ್ಲು ಹೋಗಿದೆ ನನಗೆ. ಒಂದಿನ ಗಂಟ್ಲು ಹೋದಾಗಲೂ ಹಂಗೆ ಅನಿಸುತ್ತೆ, ತಣ್ಣದೇನ ಕುಡಿಯೋಣ ಕೋಲ್ಡ್ ಅಂತ. ಬಟ್ ಬೇಡ, ಆಗ್ತಾಯಿಲ್ಲ ಗೈಸ್. ಹಂಗೆ ಒಂದು ರೆಸ್ಟ್ ಮಾಡ್ಬೇಕು ಅನಿಸ್ತಾ ಇದೆ. ಜಾಸ್ತಿ ತಲೆಭಾರ ಇದೆಲ್ಲ ಹಿಡ್ಕೊಂಡ್ಬಿಡಿ, ನನಗೆ ಗೊತ್ತಿಲ್ಲ ಏನಕ್ಕಂತ. ಎಲ್ಲ ಹಿಡ್ಕೊಂಡಿದ್ದೆ, ಕಣ್ಣೆಲ್ಲ ನೋಡ್ತಾ ಇದೆ. ಓ ಐ ಆಮ್ ಸೋ ಸಾರಿ ಗೈಸ್. ಹುಷಾರು ತಪ್ಪಿ, ನಾನು ಯಾವಾಗ ಹುಷಾರು ತಪ್ಪಿದ್ದು, ಟೈಫಾಯ್ಡ್ ಬಂದಿತ್ತಲ್ಲ ಅವಾಗ ತಾನೇ. ಎಕ್ಸಾಕ್ಟ್ 3 months. 3 months ಎಕ್ಸಾಕ್ಟಾಗಿ ಆಗಿದೆ ಇವಾಗ. ಮತ್ತೆ ಇಂಜೆಕ್ಷನ್ ಹಾಕ್ಸ್ಕೊಂಡ್ಬಂದ್ಬಿಡೋಣ ಅನ್ಕೊತಾ ಇದ್ದೆ. ನೋಡ್ತೀನಿ ನಾಳೆ ಕಡಿಮೆ ಆಗಿಲ್ಲ ಅಂತ ಹೇಳಿ ಇಂಜೆಕ್ಷನ್ ಹಾಕ್ಸ್ಕೊಂಡ್ಬೇಡ. ಇಲ್ಲ ಅಂತ ಹೇಳಿದ್ರೆ ನನಗೆ ಹಿಂಗೆ ಇರುತ್ತೆ, ಇನ್ನೂ 1 ವಾರ ಹೋಗಲ್ಲ, ಬೇಗ ಕಡಿಮೆ ಆಗಲ್ಲ ನನಗೆ. ಟ್ಯಾಬ್ಲೆಟ್ಸ್ ತೊಗೊಂಡ್ರೆ, ಇಂಜೆಕ್ಷನ್ ಹಾಕ್ಸ್ಕೊಂಡ್ರೆ ಬೇಗ ಕಡಿಮೆ ಆಗಿಬಿಡುತ್ತೆ. ಬಟ್ ಐ ಹೇಟ್ ಇಂಜೆಕ್ಷನ್ಸ್. ಟ್ಯಾಬ್ಲೆಟ್ಸ್ ನಂಗೆ ಆಗಲ್ಲ, ಈ ಹಾಸ್ಪಿಟಲ್ಸೇ ಆಗಲ್ಲ ನನಗೆ. ಹಾಸ್ಪಿಟಲ್ಸು ಟ್ಯಾಬ್ಲೆಟ್ಸು, ಆ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ನನಗೆ ಬೆಳಗ್ಗೆಯಿಂದ ಆಗ್ತಾಯಿಲ್ಲ, ಸುಸ್ತು ಬೇರೆ ಆಗುತ್ತೆ ನನಗೆ. ಆ ಡೋಸೇಜ್ ಎಷ್ಟೇ ಇರಲಿ, ಕಡಿಮೆ ಇರಲಿ ಜಾಸ್ತಿನೇ ಇರಲಿ, ಜಾಸ್ತಿ ಸುಸ್ತಾಗುತ್ತೆ ನನಗೆ. ಬಟ್ ಇವಾಗ ಓಕೆ, ಕೇಕ್ ಎಲ್ಲ ತಿಂದಿದ್ದೀನಲ್ವ, ಅದಕ್ಕೆ ಒಂಚೂರು ಸ್ಟ್ರಾಂಗೇ ಇದ್ದೀನಿ. ಸ್ವಲ್ಪ ಓಕೆ. ಊಟ ಮಾಡಿ ಇವಾಗ ಮಲ್ಕೊಂಡ್ಬಿಡ್ತೀನಿ ಗೈಸ್, ಆಯಿತಾ? ನೀವು ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ, ತುಂಬ ನಿದ್ದೆ ಮಾಡಿ ಗೈಸ್. ನಾಳೆ ಸಿಗ್ತೀನಿ, ನೋಡ್ತೀನಿ ನಾಳೆ ಎನರ್ಜಿ ಹೇಗಿರುತ್ತೆ ಅಂತ. ನಂಗೆ ಸುಸ್ತಾಗ್ತಾಯಿದೆ, ಅದಕ್ಕೆ ಇದು ಮಾತಾಡೋಕ್ಕಾಗ್ತಾಯಿಲ್ಲ. ಬುಕ್ಸ್ ಓದೋಕ್ಕೆ ಗೈಸ್ ಅಲ್ಲೇ ಇಟ್ಟಿದ್ದೀನಿ ನಾನು ಬುಕ್ಸ್ ಓದ್ತಾ ಇಲ್ಲ. ಇವತ್ತು ಯಾಕೋ ಅಪ್ಡೇಟ್ಸ್ ನೋಡೋಣ ಅನಿಸ್ತು. ಅಂದರೆ ವಾಚ್ ಟೈಮೆಲ್ಲ ಎಷ್ಟಾಗಿದೆ ಏನು ಅಂತ ಗೈಸ್. 530 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಅಷ್ಟೇ ಇದ್ದಾರೆ. ಅಂದರೆ 520 ಇದ್ದರು, 10 ಮೆಂಬರ್ಸ್ ಆ್ಯಡ್ ಆಗಿದ್ದಾರೆ. ಸೊ ನೋಡೋಣ, ಇನ್ನು ಸ್ವಲ್ಪ ಏನೋ ಚೇಂಜಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಇವೆಂಟೆಲ್ಲ ಆಗೋಗ್ಲಿ, ಆಮೇಲೆ ಸ್ವಲ್ಪ ಫ್ರೀ ಇರ್ತೀನಲ್ಲ, ಅವಾಗೇನೋ ಪ್ಲ್ಯಾನ್ ಮಾಡ್ಕೊಂಡ್ರೆ ಆಯಿತು ಅಂತ. ಮತ್ತು ಇವಾಗೆಲ್ಲ ಮ್ಯಾಚ್ ನಡೀತಾ ಇದೆ ಅಲ್ವಾ, RCB, ಸೊ ಎಲ್ಲ ಸ್ವಲ್ಪ ಕಾನ್ಸಂಟ್ರೇಷನ್ ಎಲ್ಲ ಆ ಕಡೆ ಇರುತ್ತೆ. ಮ್ಯಾಚ್ ಅಂತಲ್ವ ಗೈಸ್, ಅದಕ್ಕೆ. ಮತ್ತು ಗೈಸ್ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ, ತುಂಬ ನಿದ್ದೆ ಮಾಡಿ ಗೈಸ್. ನನಗೆ ಆಗ್ತಾಯಿಲ್ಲ, ಸ್ವಲ್ಪ ಸುಸ್ತಾಗ್ತಾ ಇದೆ. ಸೊ ಊಟ ಮಾಡಿ, ಎಡಿಟಿಂಗ್ ಮಾಡಿ ಮಲ್ಕೊಂಡ್ಬಿಡ್ತೀನಿ, ಓಕೆನಾ? ನಾಳೆ ಸಿಗ್ತೀನಿ ವಿತ್ ಆಲ್ ದ ಅಪ್ಡೇಟ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆ, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬೈ ಗೈಸ್, ಸ್ಟೇ ವಿತ್ ಮೀ.